ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ರಾಕಿಂಗ್ ಸ್ಟಾರ್ ಯಶ್ ರವರ ಟಾಕ್ಸಿಕ್ ಸಿನಿಮಾ ಕನ್ನಡದ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಂಡಿಯಾಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. KGF ಚಾಪ್ಟರ್ 2 ರಿಲೀಸ್ ಆಗಿ ಈಗ ಬರೋಬ್ಬರಿ 3 ವರ್ಷದ ಮೇಲೇನೆ ಆಗಿದೆ. ಇಷ್ಟೊತ್ತಿಗಾಗಲೇ ಯಶ್ ರವರು ಒಂದು ಸಿನಿಮಾವನ್ನು ಕೊಡಬೇಕಿತ್ತು. ಆದರೆ ರಾಕಿಂಗ್ ಸ್ಟಾರ್ ಯಶ್ ರವರು ಕ್ವಾಂಟಿಟಿ ಸಿನಿಮಾಗಿಂತ ಒಂದು ಕ್ವಾಲಿಟಿಯ ಸಿನಿಮಾವನ್ನು ಸಿನಿ ಪ್ರೇಕ್ಷಕರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ 3-4 ವರ್ಷಗಳ ಟೈಮ್ ತಗೊಂಡು ಟಾಕ್ಸಿಕ್ ಅನ್ನುವಂಥ ಸಿನಿಮಾವನ್ನು ನಮಗೆ ಈಗ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಸಿನಿಮಾ ಕೇವಲ ಬಂದ್ಬಿಟ್ಟು ಅಡಲ್ಟ್ಸ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ಅವರು ನೋಡುವಂಥ ಮೂವಿಯನ್ನೇ ಇವರು ಮಾಡಿದ್ದಾರೆ ಅಂತ ಅವರು ಟ್ಯಾಗ್ ಲೈನ್ನಲ್ಲೇ ಹಿಂಟ್ ಕೊಟ್ಟಿದ್ದಾರೆ. ಫಸ್ಟು ಈ ಸಿನಿಮಾದ ಒಂದು ಸಣ್ಣ ತುಣುಕು ರಿಲೀಸ್ ಆದಮೇಲೆ ಕೆಲವೊಂದಿಷ್ಟು ಜನರು ಕಮೆಂಟನ್ನು ಪಾಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಶ್ ಅವರಿಗೆ ಈ ಸಿನಿಮಾ ಬೇಡ ಆಗಿತ್ತು, ಈ ಸಿನಿಮಾದಲ್ಲಿ ಹಾಗಿರುತ್ತೆ ಹೀಗಿರುತ್ತೆ ಅಂತೆಲ್ಲ ಜಡ್ಜ್ಮೆಂಟನ್ನು ಕೊಡೋದಕ್ಕೆ ಶುರು ಮಾಡಿದರು. ಇನ್ನು ಈ ಸಿನಿಮಾದ ಟೀಸರ್ ರಿಲೀಸ್ ಆದಮೇಲಂತೂ ಅದರ ದುಪ್ಪಟ್ಟು ಮಾತಾಡ್ತಾ ಇದ್ದಾರೆ. ಕೆಲವೊಬ್ಬರ ಸಮಸ್ಯೆ ಏನು ಅಂತ ಹೇಳಿದರೆ, ತಾವು ಕದ್ದು ಮುಚ್ಚಿ ಮಾಡುವಂತಹ ಕದ್ದು ಮುಚ್ಚಿ ನೋಡುವಂತಹ ವಿಷಯವನ್ನು ಯಾರಾದರೂ ಡೈರೆಕ್ಟ್ ಆಗಿ ತಿಳಿಸಿದ್ರೆ, ಅದರ ಬಗ್ಗೆ ಮಾತಾಡಿದರೆ ಅವರಿಗೆ ಅದನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಅವ್ರ ಹತ್ರ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವ್ರುಗಳು ಹೇಳೋದು ಏನು ಅಂದರೆ, ಎಲ್ಲರೂ ಕೂಡ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡುವಂಥ ಸಿನಿಮಾವನ್ನು ಮಾಡಬೇಕು, ಇಂತಹ ಮೂವಿಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಇವ್ರುಗಳ ವಾದ. ನಾನು ಕೂಡ ಈ ವಾದವನ್ನು 100% ಖಂಡಿತವಾಗಿ ಒಪ್ಕೋತೀನಿ. ಎಲ್ಲರೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಸಿನಿಮಾವನ್ನೇ ಮಾಡಬೇಕು. ನಾವು ಯಾವುದಾದ್ರೂ ಒಂದು ಸಿನಿಮಾವನ್ನು ನೋಡಿದರೆ ಅದರಿಂದ ಇನ್ಸ್ಪೈರ್ ಆಗಬೇಕು, ಆ ಸಿನಿಮಾದಿಂದ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯವನ್ನು ಕಲಿಯೋ ಹಾಗೆ ಇರಬೇಕು, ಅಂಥ ಸಿನಿಮಾವನ್ನು ಎಲ್ಲರೂ ಕೂಡ ಮಾಡಬೇಕು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಅದು ಏನು ಅಂತ ಹೇಳಿದರೆ, ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನು ಕೊಡುವಂಥ ಸಿನಿಮಾಗಳು ರಿಲೀಸ್ ಆದಾಗ ನಮ್ಮಲ್ಲಿ ಎಷ್ಟು ಜನ ಅಂತಹ ಸಿನಿಮಾಗಳನ್ನು ಸಪೋರ್ಟ್ ಮಾಡ್ತೀವಿ, ನಾವೆಷ್ಟು ಆ ಸಿನಿಮಾಗಳನ್ನು ನೋಡ್ತೀವಿ, ಜೊತೆಗೆ ಅಂತಹ ಸಿನಿಮಾಗಳು ರಿಲೀಸ್ ಆದಾಗ ಆ ಸಿನಿಮಾದಿಂದ ನಾವೆಷ್ಟು ಇಲ್ಲಿಯ ತನಕ ಕಲ್ತಿದ್ದೀವಿ ಅನ್ನೋದನ್ನು ನೋಡಬೇಕಾಗತ್ತೆ. ನಾವೆಲ್ಲರೂ ಕೂಡ ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನು ಕೊಡುವಂಥ ಸಿನಿಮಾಗಳು ಬರಬೇಕು, ಎಲ್ಲರೂ ಕೂಡ ಅಂಥ ಸಿನಿಮಾವನ್ನೇ ಮಾಡಬೇಕು ಅಂತ ಕೇವಲ ಬಾಯಿ ಮಾತಲ್ಲೇ ಹೇಳ್ತೀವಿ ಹೊರತು ಅಂತಹ ಸಿನಿಮಾಗಳು ಬಂದಾಗ ನಾವ್ಯಾರೂ ಕೂಡ ಆ ಸಿನಿಮಾವನ್ನು ಸಪೋರ್ಟ್ ಮಾಡೋದಿಲ್ಲ. ಜೊತೆಗೆ ನಾವ್ಯಾರೂ ಕೂಡ ಅಂತಹ ಸಿನಿಮಾದಿಂದ ಒಂದೊಳ್ಳೆ ವಿಷಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಬದಲಿಗೆ ಅಂಥ ಸಿನಿಮಾದಲ್ಲೂ ಕೂಡ ನಾವು ಮಿಸ್ಟೇಕ್ಸ್ಗಳನ್ನು ತಪ್ಪುಗಳನ್ನು ಹುಡುಕ್ತಾ ಇರ್ತೀವಿ. ಒಂದು ವೇಳೆ ಏನಾದರೂ ನಮಗೆ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆಯ ವಿಷಯ ಇತ್ತು ಅಂತ ಅಂದರೆ ನಮಗೆ ಸತ್ಯ ಅನಿಸುತ್ತೆ, ಹೌದು ಅನಿಸುತ್ತೆ, ನಾವು ತುಂಬ ಇನ್ಸ್ಪೈರ್ ಆಗ್ತೀವಿ, ನಮ್ಮ ಲೈಫಲ್ಲೂ ಕೂಡ ನಾವು ಹೀಗೆ ಇರಬೇಕು, ನಮ್ಮ ಲೈಫಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂತ ಇರ್ತೀವಿ. ಆದರೆ ಇದು ಹೆಚ್ಚು ಕಾಲ ಇರೋದಿಲ್ಲ. ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾದ್ರೆ ಇರುವಂತಹ ಜೋಶು ನಮಗೆ ಥಿಯೇಟ್ರಿಂದ ಆಚೆ ಬಂದಾಗ ಇರೋದಿಲ್ಲ. ಒಂದು ವೇಳೆ ಇತ್ತು ಅಂದರೂ ಕೂಡ ಅದು ಸ್ವಲ್ಪ ಸಮಯದ ತನಕ ಮಾತ್ರ ಇರುತ್ತೆ. ಮುಂದಿನ ವಾರ ಮತ್ತೊಂದು ಸಿನಿಮಾವನ್ನು ನೋಡಿದ ಮೇಲೆ ಅಥವಾ ಧಾರಾವಾಹಿ, ರಿಯಾಲಿಟಿ ಶೋ, IPL, ಕಬಡ್ಡಿ ಮ್ಯಾಚ್ಗಳನ್ನು ನೋಡಿದ ಮೇಲೆ ನಾವು ಎಲ್ಲವನ್ನ ಕೂಡ ಮತ್ತೆ ಮರಿತೀವಿ. ಈಗ ಈ ಟಾಕ್ಸಿಕ್ ಮೂವಿ ವಿಷಯದಲ್ಲೂ ಕೂಡ ಅದೇ ಆಗ್ತಾ ಇದೆ. ಕೆಲವೊಬ್ರು ಈ ಮೂವಿಯಲ್ಲೂ ಕೂಡ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಒಳ್ಳೆ ವಿಷಯವನ್ನ ತಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟರಲ್ಲೇ ಇದೆ. ಆದ್ರೂ ಕೂಡ ಇವರಿಗೆ ಎಲ್ಲಾ ಮೂವಿಯಲ್ಲೂ ಒಂದು ಒಳ್ಳೆಯ ಸೋಷಿಯಲ್ ಮೆಸೇಜ್ ಮಾತ್ರ ಇರಲೇಬೇಕು. ಈಗ ರಿಲೀಸ್ ಆಗಿದ್ದು ಕೇವಲ 2 ನಿಮಿಷದ ಒಂದು ಟೀಸರ್ ಮಾತ್ರ. ಆಗ್ಲೇ ಕೆಲ ಪಂಡಿತರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಮೂವಿ ಹೀಗೆ ಇರುತ್ತೆ ಹಾಗೆ ಇರುತ್ತೆ, ಕಥೆನೇ ಇವರಿಗೆ ಗೊತ್ತಿರೋ ಹಾಗೆ ಜಡ್ಜ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಈ ಸಿನಿಮಾ ಅನ್ನೋದು ಒಂದು ಪವರ್ಫುಲ್ ಮಾಧ್ಯಮ. ಈ ಸಿನಿಮಾದ ಮೂಲಕ ನಾವು ಇಡೀ ಜಗತ್ತಿಗೆ ಏನು ಬೇಕಾದ್ರೂ ಹೇಳ್ಬೋದು, ಯಾವ ವಿಷಯವನ್ನ ಬೇಕಾದ್ರೂ ತಿಳಿಸಬಹುದು. ಹಾಗಂತ ಯಾವುದೋ ಒಂದು ಸಿನಿಮಾದಲ್ಲಿ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಇದೆ, ಆ ಸಿನಿಮಾವನ್ನ ನೋಡಿ ಇಡೀ ಸಮಾಜನೇ ಬದಲಾಗತ್ತೆ, ಪೂರ್ತಿ ಜನರೇ ಬದಲಾಗ್ತಾರೆ ಅನ್ನೋದು ಮಾತ್ರ ಮೂರ್ಖತನ. ಹಾಗಂತ ಯಾರು ಬದಲಾಗೋದೇ ಇಲ್ಲ ಅಂತಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಏಕೆ ಅಂತ ಹೇಳಿದ್ರೆ, ಒಂದು ಸಿನಿಮಾವನ್ನ ನೋಡಿ ಜನರು ಬದಲಾದಂತ ಇತಿಹಾಸ ಇದೆ, ಆದ್ರೆ ಅದು ಹೆಚ್ಚು ಕಾಲ ಇರೋದಿಲ್ಲ. ಒಳ್ಳೆದನ್ನ ಜನರು ಹೆಚ್ಚು ಕಾಲ ಫಾಲೋ ಮಾಡೋದಿಲ್ಲ, ಅದೇ ಕೆಟ್ಟದ್ದನ್ನ ಬೇಗ ಕಲಿತಾರೆ, ಜೊತೆಗೆ ಹೆಚ್ಚು ಕಾಲದ ತನಕ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಈಗಲೇ ನಾವು ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತಾಡೋದು ತಪ್ಪಾಗತ್ತೆ. ಸಿನಿಮಾ ರಿಲೀಸ್ ಆಗಲಿ, ರಿಲೀಸ್ ಆದಮೇಲೆ ಈ ಟೀಸರ್ ಅಲ್ಲಿ ಏನಿದೆಯೋ ಅದೇ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ಏನಾದರೂ ಕಥೆಯನ್ನ
ರಾಕಿಂಗ್ ಸ್ಟಾರ್ ಅವರು ನಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ತನಕ ನಾವು ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತಾಡೋದು ಬೇಡ. ನನಗಂತೂ ಯಶ್ ರವರು ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಇರುವಂಥ ಮೂವಿಯನ್ನೇ ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.